ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಶಾಕ್ಗೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಬನ್ನಿ, ಬೆಂಗಳೂರಿನ ಜನ ಏನು ಹೇಳ್ತಾರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ, ಯಾವ ರೀತಿಯಾಗಿ ಜನ ಇದನ್ನು ತಗೊಂಡಿದ್ದಾರೆ ಅಥವಾ ಜನ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನೋಡೋಣ. ಹೊರೆ ಆಗುತ್ತೆ ಏನು ಮಾಡೋಣ ಸರ್, ನಾವು ಡ್ರೈವರ್ ಒಬ್ರು, ನಾವು ಕಾರ್ ಓಡಿಸ್ತೀವಿ. ನಮಗೂ ದಿನಕ್ಕೆ 1000-2000 ಡೀಸೆಲ್ ಹಾಕ್ಸ್ಕೊಂಡು ನಮಗೂ ಕಷ್ಟ ಇದೆ. ನಮಗೆ ಬರೋ 15,000-20,000 ಸಂಬಳದಲ್ಲಿ ಏನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಫ್ರೀ ಬೀಸ್ ಕೊಟ್ಟು ಹಣನೆಲ್ಲ ಅಲ್ಲಿ ಪೋಲ್ ಮಾಡಿಬಿಟ್ಟು ಅದನ್ನು ಈ ರೀತಿ ಬೇರೆ ಬೇರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಹಣದಲ್ಲಿ ಅಥವಾ ಪೆಟ್ರೋಲ್ ಡೀಸೆಲ್ ಬಡವರು ಇನ್ನು ಬದುಕೋದು ಕಷ್ಟ ಆಗ್ತಾ ಇದೆ. ಆ ಥರ ಒಂದು, ಯಾಕೆಂದರೆ ಇದು ಬರೀ ಪೆಟ್ರೋಲಿಗೆ ಸೀಮಿತವಾಗಿರಲ್ಲ. ಪೆಟ್ರೋಲ್ ಅಂದರೆ ಒಬ್ಬ ಪೆಟ್ರೋಲ್ ಜಾಸ್ತಿ ಮಾಡಿದ್ರು ಅಂದರೆ ಒಂದು ತಿನ್ನೋ ತರಕಾರಿಯಿಂದ ಹಿಡಿದು ತಿನ್ನೋ ಬೇಳೆ, ಕಾಳು, ಅಕ್ಕಿ ಎಲ್ಲದೂ ಜಾಸ್ತಿ ಆಗುತ್ತೆ. ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು, ಕೂಡಲೇ ಈ ಬೆಲೆ ಏರಿಕೆನ ಹಿಂತಗೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ದು ಇದೇ ಗತಿ ಸರ್. ಎಲ್ಲ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಸರ್, ಎಲ್ಲ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ₹2 ಕೂಡ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ಜಾಸ್ತಿನೇ ಸರ್. ಕಡಿಮೆ ಮಾಡಬೇಕು ಅಂತ ಸರ್, ಕಡಿಮೆ ಮಾಡಬೇಕು. ಮಧ್ಯ ವರ್ಗದಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆ ನೋಡಬೇಕು. ಅವರು ಸಡನ್ನ ಇಷ್ಟು ತಿಂಗಳು ಅವರು ಕಡಿಮೆ ಇದ್ಬಿಟ್ಟು ಸಡನ್ನ ಈಗ ₹102 ಮಾಡಿಬಿಟ್ರೆ ಇನ್ನೂ 104 ಮಾಡ್ತಾರೆ, 5 ಮಾಡ್ತಾರೆ, 110 ಮಾಡ್ತಾರೆ. ಯಾರು ಕೇಳ್ತಾರೆ ಸರ್? ಹೌದು, ಕಾಂಗ್ರೆಸ್ನವರೇ ಮಾಡೋದು. ಅವರು ಬರೀ ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಸ್. 70 ವರ್ಷದಿಂದ ಇದೇ ಮಾಡ್ಕೊಂಡು ಬಂದಿರೋದು ಅವರು. ಈಗ 10 ವರ್ಷದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ, ಅವರು 70 ವರ್ಷನೂ ಮಾಡೋಕ್ಕಾಗಿಲ್ಲ. ಇನ್ನೂ ಮಾಡ್ತೀವಿ ಅಂತ ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ. ಈಗಾಗಲೇ ಇವ್ರಿಗೆಲ್ಲ SMS ಮಾಡಿ ಮೋಸ ಮಾಡಿದ್ದಾರೆ ನೋಡಿ. ಟಕಾಟಕ್ 8,000 ಕೊಡ್ತೀವಿ ಅಂತ, ಅದೇ ಥರ ಟೋಪಿ ಆಗ್ತಾ ಇದ್ದಾರೆ ಅಷ್ಟೇ. ಪೆಟ್ರೋಲ್ ರೈಸ್ ಆಗೋದ್ರಿಂದ ತರಕಾರಿ ಎಲ್ಲವೂ ರೈಸ್ ಆಗುತ್ತೆ, ಒಂದು ರೈಸ್ ಆಗಲ್ಲ. ಪೆಟ್ರೋಲ್ ರೈಸ್ ಆಯ್ತು ಅಂದರೆ ಓಲ್ ಥಿಂಗ್ ವಿಲ್ ಇನ್ಕ್ರೀಸ್. ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಎಫೆಕ್ಟ್ ಆಗೇ ಆಗುತ್ತೆ ಸರ್. ಮಿಡಲ್ ಕ್ಲಾಸ್ ಅವ್ರಿಗೆ ಡೆಫಿನೆಟ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಇದರಿಂದ ಟ್ರಾನ್ಸ್ಪೋರ್ಟೇಷನ್ ಏನೇನು ನಮಗೆ ಲಾಜಿಸ್ಟಿಕ್ಸ್ ಏನಿದೆ ಸೊ ಅದರದ್ದು ಜಾಸ್ತಿ ಆಗುತ್ತೆ. ಸೊ ಪ್ರೊಪೋರ್ಷನಲ್ ಆಗಿ ಎಲ್ಲದರಲ್ಲೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಇದರಿಂದ. ಮತ್ತು ಎಲೆಕ್ಷನ್ ಆದಮೇಲೆ ಮಾಡ್ತಕ್ಕಂಥದ್ದು ಇದು ಒಂದು ಅನ್ಯಾಯವಾದ ಒಂದು ಮಾಹಿತಿ. ಮತ್ತು ಮಾಡಬಾರ್ದು ಇಂಥದ್ದು. ಸೊ ನಿಧಾನಕ್ಕೆ ಸ್ವಲ್ಪ ಮಾಡ್ಬೋದು. ಒಂದೇ ಸರಿ ₹3 ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ. ಕಾಂಗ್ರೆಸ್ಸು ಮತ್ತು BJP ಅಂತ ಹೇಳಲಿಕ್ಕೆ ಬರೋಕ್ಕಿಲ್ಲ. ಯಾವುದೇ ಸರ್ಕಾರ ಬಂದರೂ ಸಹ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಈಗ ಏನು ಮಾಡೋಕ್ಕಾಗುತ್ತೆ, ಎಷ್ಟೇ ಆದರೂ ಹಾಕ್ಕೊಳ್ಳೇಬೇಕಾಗುತ್ತೆ. ನಾವು ಕಡಿಮೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದು ಎಲ್ಲರಿಗೂ ಆಲ್ಮೋಸ್ಟ್ ಬಳಕೆ ಮಾಡ್ತಾರಲ್ವ, ದಿನಾಗಲೂ ಗಾಡಿ ಇರೋರೆಲ್ಲ. ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕಾಗಿತ್ತು ಸರ್. ಎಲ್ಲ ಕಡೆ ಬಂದೇ ಬರುತ್ತೆ ಈ ತರ ಪ್ರತಿ. ಈಗ ಇಲೆಕ್ಷನ್ ಆಗಿದೆ, ಅದಕ್ಕೆ ಅವ್ರು ಜಾಸ್ತಿ ಮಾಡಿದ್ದಾರೆ. ಈಗ ಏನ್ ಮಾಡಬೇಕು, ನಾವು ಏನು ಆಗಲ್ಲ. ಕಡಿಮೆ ಮಾಡಕ್ಕೆ ಅವ್ರು ಕಡಿಮೆ ಮಾಡಲ್ಲ ಸರ್. ನಾವು ಎಷ್ಟಾದ್ರೂ ಆಗ್ರಹ ಮಾಡಿದ್ರೆ ಅವ್ನಿಗೆ ಕಡಿಮೆ ಮಾಡಲ್ಲ. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಇದೇನು ಫಸ್ಟ್ ಟೈಮ್ ಮಾಡಿದ್ದೀರ ಅವರು. ಇದಿಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಯಾವಾಗಲೂ ಕಡಿಮೆ ಮಾಡಲಿಲ್ಲ ಅವರು, ಜಾಸ್ತಿನೇ ಮಾಡೋದು. ಅದು ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಏರಿಸಿದೆ. ಅದು ಜನಸಾಮಾನ್ಯರಿಗೆ ಭಾಳ ತೊಂದರೆಯನ್ನು ತರುತ್ತೆ ಮತ್ತು ನಮಗೆ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಕಸ್ಕೊಂಡ ರೀತಿಯಲ್ಲಿದೆ. ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಯಾಕಂದರೆ ಈಗ ಬಡವರು ಈಗ ಸಾರಿಗೆ ಒಂದೇ ಅಲ್ಲ, ಎಲ್ಲ ತರಕಾರಿ ಆಯಿತು, ಎಲ್ಲ ಮಾರ್ಕೆಟಿಂಗ್ ಆಯಿತು, ಪ್ರತಿಯೊಂದು ಕೂಡ ಬೆಲೆ ಈಗ ಮತ್ತೆ ಏರಿಕೆ ಆಗುತ್ತೆ. ಮತ್ತು ನಮಗೆ ಸರ್ಕಾರದಿಂದ ನಾವು ಯಾವುದೇ ಬೆನಿಫಿಟ್ಗಳನ್ನು ತೊಗೊಂಡ್ರೂ ಅದು ಹೊಳ್ಳಿ ಡಬಲ್ ಆಗಿ ನಮಗೆ ಹೊಳ್ಳಿ ಹಾಕ್ತಾ ಇದ್ದಾರೆ. ಇದರಿಂದ ಬಡವರಿಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಸಾರಿಗೆ ಎಲ್ಲ ಒಂದು ಬೆಲೆಗಳನ್ನು ನಿಗದಿ ಮಾಡಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಏನಿದೆಲ್ಲ ಅದು ತುಂಬ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹೀಗಾಗಿ ಯಾರೇ ಇರಲಿ, ಬಡವರೇ ಇರಲಿ, ಶ್ರೀಮಂತರೇ ಇರಲಿ, ಅವರ ಜೇಬಿಗೆ ಒಂದು ಕತ್ರಿ ಬಿದ್ದಂಗೆ ಆಗಿದೆ. ಈ ಕಡೆ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು, ಹಾಗೆ ಗ್ಯಾರಂಟಿಗಳನ್ನ ಕೊಟ್ಟರು. ಅದರಿಂದ ನಾವು ಬಡವರಿಗಾಗಲಿ ಹಾಗೆ ಜನತೆಗೆ ಒಂದು ಒಳ್ಳೆಯ ಯೋಜನೆಗಳನ್ನ ತಂದಿದ್ದೀವಿ ಅಂತ ಹೇಳಿ ಇಷ್ಟು ದಿನ ಹೇಳ್ಕೊಳ್ತಾ ಬಂತು. ಬಟ್ ಈಗೇನಿದೆ ಅಂದರೆ ಇವತ್ತು ನೋಡಿದರೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಬೆಲೆಗಳನ್ನ ಏರಿಸಿದೆ. ಕೇಂದ್ರ ಸರ್ಕಾರ ಸತತವಾಗಿ ಇಳಿಸ್ಕೊಳ್ತಾ ಬಂದರೆ ರಾಜ್ಯ ಸರ್ಕಾರ ಈಗ ಹೆಚ್ಚಿಗೆ ಮಾಡಿರೋದ್ರಿಂದ ಬಡವರ ಹೊಟ್ಟೆಗೆ ಅವ್ರೇನು ಬಡಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ರೇಟ್ ಜಾಸ್ತಿ ಮಾಡಿದ್ರೆ ತಪ್ಪು, ಇದು ಮಾಡಬಾರ್ದಿತ್ತು. ಎಷ್ಟು ದಿವಸದಿಂದ ಮಾಡಿದ್ರೆ, ಈಗ ಕೇಂದ್ರ ಸರ್ಕಾರದವ್ರು ಇಳಿಸಿದ್ರೆ ಇವರು ಸುಮ್ಮನೆ ಯಾವುದೋ ಗ್ಯಾರಂಟಿ ಕೊಟ್ಟು ಏನೇನೋ ತಾವು ಅಧಿಕಾರಕ್ಕೆ ಬರೋ ಸಂಬಂಧ ಇವನ್ನ ಹಾಕಾಕತ್ತಾರೆ ಅಷ್ಟೇ, ಮತ್ತೇನಿಲ್ಲ ರೀ. ಬರೀ ಹಾಕೈತೆ ಸರ್. ಎಲ್ಲರಿಗೂ ಇಲ್ಲದೆ ಪೆಟ್ರೋಲ್ ಡೀಸೆಲ್ ಇಲ್ಲ, ವ್ಯವಹಾರನೇ ಇಲ್ಲ ಸರ್. ಏನು ಜೀವನನೇ ಇಲ್ಲ. ಜೀವನ ಚಲೋ ಇದ್ದದ್ದೇ ಎಲ್ಲ ಡೀಸೆಲ್ಲು ಪೆಟ್ರೋಲು ಮಾಡಿ ತಪ್ಪು.